ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಧರ್ಮಸ್ಥಳದ ರೋಡಲ್ಲಿ ಹೋಗುವಾಗ ಸಿಗುವ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೇವೆ, ಆದಿತ್ಯ ವ್ಯೂ ಅಂತ. ಅಲ್ಲಿ ಆಟ ಆಡಲಿಕ್ಕೆಲ್ಲ ಮಕ್ಕಳಿಗೆ ಬೇಕಾದಷ್ಟೆಲ್ಲ ಇದೆ. ನನಗೆ ಈಗ ವೀಡಿಯೋ ಹಾಕಲಿಕ್ಕೆ ಮೂಡೇ ಇಲ್ಲ, ಅಂದರೆ ಅದು ವ್ಯೂಸ್ ಬರ್ತದೆ, ಒಂದು 30 ಜನ ನೋಡ್ತಾರೆ, ಅವರಿಗೋಸ್ಕರ ಆದರೂ ವೀಡಿಯೋ ಹಾಕೋದು, ಆಮೇಲೆ ವ್ಯೂಸ್ ಜಾಸ್ತಿ ಆಗ್ಬೋದು ಅಂತ. ಆದರೆ ಅಮ್ಮ ಇತ್ತೀಚೆಗೆ ಹೇಳಿದ ಕೆಲವು ಮಾತು ನನಗೆ ಡಿಮೋಟಿವೇಟ್ ಆಯಿತು. ಅವರಿಗೆ ಅಂದರೆ ವಿಷಯ ಗೊತ್ತಿಲ್ಲ, ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅಷ್ಟು. ಹಾಗಾಗಿ ಹೇಳಿದರು. ನನಗೆ ಅದೇ ತಲೆಯಲ್ಲಿ ಕೊರಿತಾ ಇತ್ತು, ಹಾಗೆ ಮೂಡ್ ಆಫ್ ಆಯಿತು. ಹಾಗೆ ವಿಡಿಯೋ ಹಾಕೋದಾ ಬೇಡ ಅಂತೆಲ್ಲ ಇದ್ದೆ. ಮತ್ತು ವಿಡಿಯೋ ಕಳೆದ ವರ್ಷ ಹಾಕುವಾಗೆಲ್ಲ ನನಗೆ ವ್ಯೂಸು 200, 300, 500, 1000 ಎಲ್ಲ ಬಂದದ್ದುಂಟು. ಆದರೆ ಈಗ ನಾನು 1 ಇಯರ್ ಬಿಟ್ಟ ಕಾರಣ ಅದು ಬರೋದೇ ಇಲ್ಲ ವ್ಯೂಸ್. ಹಾಗೆ ತುಂಬ ಬೇಜಾರಲ್ಲಿದ್ದೇನೆ, ಅದು ಬೇಕಾ ಬೇಡವಾ, ವಿಡಿಯೋ ಹಾಕೋದಾ ಬೇಡವಾ ಅಂತ. ಅದು ಎಷ್ಟೋ ಜನ ಯೂಟ್ಯೂಬರ್ಸ್ ಹಾಗೆ ಆಗ್ತದೆ, ಅಂದರೆ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಎಲ್ಲ ಇಲ್ಲದಿದ್ದರೆ ಇದಾಗ್ತದೆ ಅಂತ. ನನಗೆ ಈಗ ಒಟ್ಟು 92 ಗಂಟೆ ವ್ಯೂಸ್ ಆಯಿತು. ಅದನ್ನು ಯಾಕೆ ಬಿಡೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಂದರೆ ವಿಡಿಯೋ ಹಾಕ್ತಾ ಇರುವ ವ್ಯೂಸ್ ಅಷ್ಟಾದರೂ ಇದೆಯಲ್ಲ, ಮುಂದಕ್ಕೆ ವೈರಲ್ ಆಗ್ಬೋದು ಯಾವುದಾದ್ರೂ ವಿಡಿಯೋ ಅಂತ ಕಾಯ್ತಾ ಇದ್ದೇನೆ. ಮತ್ತು ಹಾಗಾಗಿ ವಿಡಿಯೋ ಮಾಡ್ತಿದ್ದೆ. ನಾವು ಹೋಟ್ಲಿಗೆ ಹೋದದ್ದು ಅಲ್ಲಿ ರೈಸ್ ಐಟಮ್ ತಿನ್ನಬೇಕು ಅಂತ, ಪಲಾವು ಬಿರಿಯಾನಿ ಏನಾದರೂ ತಗೊಳ್ಬೇಕು ಅಂತ. ಅಲ್ಲಿ ಇರಲಿಲ್ಲ, ಹಾಗಾಗಿ ಪೂರಿ ಎಲ್ಲ ತಿಂದದ್ದು. ನನಗೆ ಪೂರಿ ತಿನ್ನಲಿಕ್ಕಾಗಲಿಲ್ಲ, ಅದು ಎಣ್ಣೆ ಪಸ ಅಲ್ಲ, ಅದಕ್ಕೆ ಶ್ರೀಗೆನೆ ಕೊಟ್ಟೆ. ಮಿಲ್ಕ್ ಶೇಕ್ ಮತ್ತು ಟೀ ಕುಡಿದೆ ಅಷ್ಟೇ. ಅಲ್ಲಿ ನೋಡಿ ನೀರಿನ ಜಲಪಾತ, ಅಲ್ಲಿ ಹೋಟ್ಲಲ್ಲಿ ನೋಡಿ ಕಾರಂಜಿ ಇದೆ, ಮಕ್ಕಳಿಗೆ ಆಟ ಆಡುವಂಥದ್ದು ಎಲ್ಲ ಇದೆ ಅಲ್ಲಿ. ಧೃತಿ ಮತ್ತು ಕೃಷ್ಣ ತುಂಬ ಹೊತ್ತು ಆಟ ಆಡಿದರು ಅಲ್ಲಿ. ಅವರಿಗೆ, ನಾವು ಅಲ್ಲಿಗೆ ಹೋಗೋದು ಅದಕ್ಕೆ ಅಂತಾರೆ, ಅವರಿಬ್ಬರಿಗೆ ಆಟ ಆಡಲಿಕ್ಕೆ ಒಳ್ಳೇದಾಗ್ತದೆ ಅಂತ. ನಮ್ಮ ಈ ಕಡೆ ಎಲ್ಲ ಪಾರ್ಕ್ ಅಂತ ಏನಿಲ್ಲ, ಆಚೆ ಬೆಂಗಳೂರು ಸೈಡಲ್ಲೆಲ್ಲ ಅಲ್ಲಲ್ಲಿ ಪಾರ್ಕ್ ಉಂಟಲ್ಲ, ಇಲ್ಲಿ ನಮಗೆ ಇದು ಪಾರ್ಕ್ ಥರನೇ. ಇಲ್ಲಿ ಆದಿತ್ಯ ವ್ಯೂ ಹೋಟೆಲ್ಗೆ ಹೋದರೆ ಅಲ್ಲಿ ನಾವು ತಿಂತಾ ಇರುವಾಗ ಇವರು ಆಟ ಆಡಲಿಕ್ಕೆ ಬಂದಿದ್ದರು. ಆಮೇಲೆ ನಾವು ಸಹ ಹೊರಗೆ ಬಂದೆವು, ಅವ್ರು ಆಟ ಆಡೋದನ್ನೆಲ್ಲ ನೋಡ್ತಾ ಇದ್ದೆವು. ಕತ್ತಲಾದ ಕಾರಣ ಅಷ್ಟು ಕ್ಲಾರಿಟಿ ಇಲ್ಲ ವಿಡಿಯೋ. ಹಗಲು ಹೋಗ್ತಿದ್ರೆ ಕ್ಲಾರಿಟಿ ಇರ್ತಾಯಿತ್ತು. ಇದು ಜಾರ್ಬಂಡಿಯಲ್ಲಿ ಆಟ ಆಡ್ತಿದ್ದಾರೆ ನೋಡಿ, ಅವನು ಒಬ್ಬನೇ ಹೋಗ್ತಾನೆ, ಆದರೆ ನಮಗೆ ಭಯ ಆಗ್ತದೆ. ಅದಕ್ಕೆ ಇಬ್ಬರು ಕೂತ್ಕೊಂಡು, ಧೃತಿ ಮತ್ತು ಅವನು ಕೂತ್ಕೊಂಡು ಇದು ಮಾಡಿದ್ದು. ನಾವು ಅಲ್ಲಿಗೆ ಹೋಟೆಲ್ಗೆ ಒಂದು 6:30 ಏನೋ ಹೋದದ್ದು. ಮತ್ತು ರೈಸ್ ಐಟಮು 7 ಕಾಲಕ್ಕೆ ಶುರು ಆಗ್ತದೆ ಅಂತ ಹೇಳಿದರು. ಹಾಗಾಗಿ ಪಲಾವು, ಪನ್ನೀರ್ ಪಲಾವನ್ನು ಪಾರ್ಸಲ್ ತಗೊಂಡೆವು ನಾವು ಮನೆಗೆ ಅಂತ. ಹಾಗೆ ಮತ್ತು ಅಲ್ಲಿಂದ ಸೀದಾ ಬಂದು ಧೃತಿ ಮಲಗಿದ್ಲೆ, ಅವಳಿಗೆ ಸುಸ್ತಾಗಿತ್ತೇನೆ ಆಟಾಡಿ. ಹಾಗೆ ಅವರಿಬ್ಬರಿಗೂ ಇಷ್ಟ. ಮುಂಚೆ ಧೃತಿ ಇರುವಾಗ ಅವಳೊಬ್ಬಳೇ ಅಲ್ಲಿ ಹೋಗಿ ಆಟ ಆಡ್ತಾಯಿದ್ಲು. ಇವನು ಹುಟ್ಟಿದ ಮೇಲೆ ಇವನಿಗೂ ಇಷ್ಟ ಆಯಿತು. ಹಾಗೆ ಮಕ್ಕಳಿಗೆ ಆಟ ಆಡೋದಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೇ ನಾವು ಅಲ್ಲಿಗೆ ಹೋಗೋದು, ಆದಿತ್ಯ ವ್ಯೂಗೆ. ಅಲ್ಲಿ ಭಾರಿ ಖುಷಿ ಆಗ್ತದೆ. ನನಗೆ ನನ್ನ ಫ್ರೆಂಡ್ ಮತ್ತು ಒಂದು ಟಿಪ್ಸ್ ಕೊಟ್ಟರು, ನೀವು ಒಂದೇ ವೀಡಿಯೋನ ಉದ್ದಕ್ಕೆ ಹಾಕ್ತೀರಾ ಅಂತ. ನನಗಂದರೆ ಏನು ಗೊತ್ತಾ, ಕಮ್ಯುನಿಕೇಷನ್ ಪ್ರಾಬ್ಲಮ್. ನಾನು ಜಾಸ್ತಿ ಮಾತಾಡೋಳಲ್ಲ, ನಾನು ಇಂಟ್ರೋವರ್ಟ್, ಅಂದರೆ ಅಂತರ್ಮುಖಿಗಳು ಅಂತ ಹೇಳ್ತಾರಲ್ಲ ಹಾಗೆ. ನಾನು ಏನು ಅನಿಸಿದ್ರು ಅದು ಮನಸ್ಸಲ್ಲೇ ಜಾಸ್ತಿ ಇರ್ತದೆ, ಬಾಯಿ ಬಿಟ್ಟು ಮಾತಾಡೋದು ಕಡಿಮೆ. ನನ್ನ ಹಸ್ಬೆಂಡ್ ಆಗಲ್ಲ, ತುಂಬ ಮಾತನಾಡ್ತಾರೆ. ಹಾಗಂತೇಳಿ ಅವರಿಗೆ ಇದೆಲ್ಲ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ಅವರಿಗೆ ಹೀಗೆ 4 ಜನರ ಎದುರು ಮಾತಾಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಹೀಗೆ ಒಬ್ಬೊಬ್ಬರ ಹತ್ರ ಹೀಗೆ ಆದರೆ ಮಾತಾಡ್ತಾರೆ ಅವರು. ನನಗೆ ಅಭ್ಯಾಸನೇ ಇಲ್ಲ, ನಾನು ಇಷ್ಟಾದರೂ ಮಾತಾಡೋದು ದೊಡ್ಡದು. ನನಗೆ ಅಂದರೆ ಮುಂಚಿನಿಂದಲೂ ನಾನು ಕಮ್ಮಿಯೇ ಮಾತಾಡೋದು. ಜನಗಳ ಜೊತೆ ಮಿಂಗಲಾದರೂ ಕೂಡ ಸ್ವಲ್ಪ ಮಾತಾಡ್ತೇನೆ ಹೊರತು ತುಂಬ ಹರಟೆ ಹೊಡೆಯೋದೆಲ್ಲ ಇಲ್ಲ. ಒಂದು ವೇಳೆ ಯಾರಾದರೂ ಕ್ಲೋಸ್ ಆದರೆ ಅವರ ಹತ್ರ ಜಾಸ್ತಿ ಮಾತಾಡ್ತಿರ್ತೇನೆ, ಅದರ್ವೈಸ್ ನಾನು ಕಮ್ಮಿನೇ ಮಾತಾಡೋದು. ನನಗೆ ಹಾಗಾಗಿ ಅನಿಸ್ತದೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಕೆಲವರು ತುಂಬ ಮಾತನಾಡ್ತಾರೆ, ಹಾಗೆ ವಿಡಿಯೋ ಇಟ್ಟು ಯಾವುದೋ ಒಂದು ವಿಡಿಯೋಗೆ ಮಾತಾಡ್ತಾನೆ ಹೋಗೋದಲ್ವಾ, ನನಗೆ ಅದು ಆಗೋದಿಲ್ಲ. ನನಗೆ ಅದು ಗೊತ್ತೂ ಇಲ್ಲ. ಹೊಸದು ಅಂದರೆ ಟ್ರೈ ಮಾಡ್ತಾಯಿದ್ದೇನೆ ಮಾತಾಡಲಿಕ್ಕೆ ಅದು. ಮತ್ತು ವ್ಲಾಗ್ ಎಲ್ಲ ಮಾಡಿದರೆ ನಮ್ಮ ಹತ್ರ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗ್ತದಂತೆ. ಮತ್ತು ವಿಡಿಯೋ ಎಡಿಟಿಂಗ್ ಅಥವಾ ವಿಡಿಯೋ ಮಾಡೋದು ರೀತಿಯೆಲ್ಲ ಇಂಪ್ರೂವ್ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ವಿಡಿಯೋ ಹಾಕ್ತಿರೋಣ, ಲಕ್ ಬದಲಾಗ್ಬೋದು, ಅಥವಾ ಸ್ವಲ್ಪ ಏನಾದರೂ ಚೇಂಜಸ್ ಆದಾಗ ಒಳ್ಳೆಯದಾಗ್ತದೆ ಅಂತೇಳಿ ಮಾಡ್ತಾಯಿದ್ದೇನೆ. ನನಗೆ ಸಪೋರ್ಟ್ ಮಾಡಿ. ನನಗೆ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಅಷ್ಟು ಐಡಿಯಾ ಇಲ್ಲ, ಮಾಡ್ತಾಯಿದ್ದೇನೆ ನನಗೆ ಗೊತ್ತಿದ್ದ ಹಾಗೆ. ಮನೆಯಲ್ಲಿ ಅಂದರೆ ಸೋಫಾ ಕ್ಲೀನಿಂಗ್ ಮಾಡುವಂಥ, ಅದರಲ್ಲೆಲ್ಲ ಧೂಳು ಕೂತಿದೆಯಲ್ಲ ಅದನ್ನು ಒರೆಸಿ ಕ್ಲೀನ್ ಮಾಡುವಂಥ. ಹಿಂಬದಿ ಫ್ರಂಟ್ ಅದೆಲ್ಲ ಕ್ಲೀನ್ ಮಾಡಿದೆ, ಅಡಿಭಾಗ ಅಂದರೆ ಅದನ್ನು ಎತ್ತಿ ಕೆಳಗೆ ಹಾಕಲಿಕ್ಕೆ ನನಗೆ ಆಗಲಿಲ್ಲ, ಅದಕ್ಕೆ ಮೇಲಿಂದ ಮೇಲೆ ಕ್ಲೀನ್ ಮಾಡಿದೆ. ಮತ್ತು ಇದಕ್ಕೆ ಸೋಫಾಗೆ ಕವರೆಲ್ಲ ಆರ್ಡ್ರ್ ಮಾಡಿದ್ದೇನೆ ಮೀಶೋದಿಂದ, ಅದು ಬರ್ಬೋದು. ಅದು ಬಂದ ಮೇಲೆ ಅದನ್ನು ಹಾಕಿದರೆ ಚೆನ್ನಾಗಿ ಕಾಣ್ತದೆ ಹಾಗೆ. ವೆರಿ ಗುಡ್ ಪಿ ಮಾಡು.
ಇದು ಯಾರ ಡ್ರೆಸ್ ಹಾಕೊಂಡದ್ದು? ಅಕ್ಕನದಲ್ಲ, ಅಕ್ಕನ ಡ್ರೆಸ್. ಸೋ ಕ್ಯೂಟ್.